ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಹೇಳಿದ್ರೆ ಆಯ್ತದ, ಮನೆ ಸಂದೇಶ ಕೊಟ್ರೆ ಅವ್ರ ಸಂದೇಶ ಏನಾದ್ರು ನಡೀತಾ ಇದೆಯಾ? ಮನೆಗೆ ಹೋಗ್ತಾವ್ರ ಸ್ಟಿಕ್ಕರ್ಗಳು. ನೀವಲ್ಲಿ ಒಂದು ಕಂತೆ ಸ್ಟಿಕ್ಕರ್ಗಳನ್ನ ಯಾವನೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೈನಲ್ಲಿ, ಇವತ್ತು ಅವ್ರು ಯಾರೋ ಕಾಂಗ್ರೆಸ್ನ ಅಂದರೆ BJP ಅಂತ ಇನ್ನೂ ಇರೋದು, ಆದರೆ ಕಾಂಗ್ರೆಸ್ ಅಂತ ಘೋಷಣೆ ಮಾಡ್ಕೊಂಬಿಟ್ಟವ್ರೆ, ಸೆಲ್ಫ್ ಘೋಷಣೆ. ಆ ವ್ಯಕ್ತಿ ಫೋಟೋ ಹಾಕ್ಕೊಂಡು ನೀವು SIR ನಡೆಸೋದಾದರೆ ಅನುಪಮ್ ಕುಮಾರ್ ಆಫೀಸಲ್ಲಿ ಕೂತ್ಕೊಂಡು ಏನು ಕೊಡ್ತಾರೆ? ಚುನಾವಣಾ ಆಯುಕ್ತರಾಗಿ ಇರೋದೇ ಆತಕ್ಕಿಲ್ಲ ಇವರು. ಮನೆಗೆ ಹೋಗಿ ಅಂತ ಬರೀ ಅಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಹೇಳಿದ್ರಾಗುತ್ತಾ? ಎಷ್ಟು ಜನ ಇಟ್ಕೊಂಡಿದ್ದೀರಿ ಸಿಬ್ಬಂದಿನ ಚುನಾವಣಾ ಆಯುಕ್ತರು ನೀವು? ಯಾಕೆಂದ್ರೆ ಹಿಂದೆ ಈ ಸರ್ಕಾರವೇ ಒಂದು ಸಲ ಅಫಿಡವಿಟ್ ಹಾಕಿದ್ರು, ಚುನಾವಣಾ ಆಯುಕ್ತರ ಚುನಾವಣಾ ಪದ್ಧತಿಯನ್ನು ನಡೆಸಲಿಕ್ಕೆ ಚುನಾವಣೆಗಳನ್ನು ಚುನಾವಣಾ ಅಧಿಕಾರಿಗಳಿಗೆ ಹಣದ ವ್ಯವಸ್ಥೆ ಇಲ್ಲ, ಸರ್ಕಾರ ಬರ್ಬಾದಾಗಿದೆ ಅಂತೇಳಿ, ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಚುನಾವಣೆ ಮುಂದೂಡಿ ಅಂತೇಳಿ ಕಳಿಸಿದ್ದನ್ನು ಕೇಳಿದ್ದೀನಿ. ಎಷ್ಟು ಜನ ಸಿಬ್ಬಂದಿ ಇಟ್ಕೊಂಡಿದ್ದೀರಿ? ಪ್ರಭಾವ ಬೀರಿದೆಯೋ ಇಲ್ಲ, ಇದೆಲ್ಲ ಘಟನೆ ಇಲ್ಲೇ ನಡೀತಾ ಇದೆ. ಇದು ನೋಡಿದಾಗ ಅವರು ಕಚೇರಿಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟ ತಕ್ಷಣ ನೋಡಿದ್ರೆ ಈ ಸರ್ಕಾರದ ಆದೇಶದ ಮೇರೆಗೆ ಅವರು ಇದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ತೀರ್ಮಾನಕ್ಕೆ ಜನ ಬರ್ತಾರೆ. ಅದರಿಂದ ಅದಕ್ಕಿಂತ ಮುಂಚೆ ಇವತ್ತು ಅಧಿಕಾರಿ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳೋದ್ರ ಮುಖಾಂತರ ನಿಮ್ಮ ಈ ಸಂದೇಶ ಇದೆಯಲ್ಲ, ಮನೆಗೆ ಹೋಗಬೇಕು ಅಂತೇಳಿ, ಅದು ಕಾರ್ಯರೂಪಕ್ಕೆ ಪ್ರಾಮಾಣಿಕವಾಗಿ ಬರಬೇಕು ಅಂದರೆ ತಕ್ಷಣಕ್ಕೆ ಈಗ ನಿನ್ನೆಯಿಂದ ನಾವೇನು ಕೊಟ್ಟಿದ್ದೀವಿ ಕಂಪ್ಲೇಂಟ್ಗಳನ್ನು, ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ನಾವು ಜಿಲ್ಲಾಧಿಕಾರಿಗೆ ಹೇಳಿದರೆ ರಾಮನಗರದಲ್ಲಿ ಫೋನ್ ಮಾಡಿ ಏನೂ ಇಲ್ಲ, ಅಂಥದ್ದು ಏನಾಗಿಲ್ಲ ಅಂತ ಹೇಳ್ತಾರೆ. ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಮನವಿ ಕೊಡಲಿಕ್ಕೆ ಹೋದರೆ ಕಚೇರಿಗೆ ಬಂದಿಲ್ಲ ಬೆಳಗ್ಗೆಯಿಂದ, ಇವತ್ತು ಕದ್ರೋಡೋಗವ್ರೆ. ಇದು ಜಿಲ್ಲಾಧಿಕಾರಿಗಳ ಕೆಲಸ ಇಲ್ಲಿ ನಡೀತಾ ಇರೋದು. ಈಗ ಮೂರು ಪಕ್ಷದ BLOಗಳು SIR ಫಾರ್ಮ್ ಅನ್ನು ಕೊಡಬೇಕು, ತಹಶೀಲ್ದಾರ್ಗಳು DC ಅವ್ರ ಜೊತೆಗೆ ಹೋಗ್ತಿದ್ದಾರೆ ಅಂತ. ಮೂರು ಪಕ್ಷದಲ್ಲಿ ಒಂದೇ ಪಕ್ಷಗಳು ಸರ್ಕಾರ. ಈಗ ನನಗೆ ಮೂರು ಪಕ್ಷದ್ದು ಗೊತ್ತಿಲ್ಲ ಯಾರ್ಯಾರು ಹೋಗ್ತಾರೆ ಏಜೆಂಟ್ಗಳು, ಆದರೆ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಾವುದೇ ರೀತಿಯ ಒಂದು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ವೈಫಲ್ಯತೆ ಇಲ್ಲದೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ಅಕ್ರಮಗಳು ಅದನ್ನು ಕಂಡುಹಿಡಿತಕ್ಕಂಥದ್ರಲ್ಲಿ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಒಂದು ಸಂವಿಧಾನದ ವ್ಯವಸ್ಥೆ ಉಳಿಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರುಗಳು ಇವತ್ತು ಈ ಎಲ್ಲ ಮಾಹಿತಿಗಳನ್ನು ಇವತ್ತೇನು ನಿಮ್ಮ ಸಾಕ್ಷಿ ಸಮೇತ ಹಿಡಿದಿದ್ದಾರೆ. ನಮ್ಮ ಕಾರ್ಯಕರ್ತರು ನಾನು ಅಭಿನಂದಿಸಬೇಕಾಗ್ತದೆ. ಇದೇ ಕೇಳೋರು ದಿಕ್ಕಿರಲಿಲ್ಲ ಈ ಪರಿಸ್ಥಿತಿಯಲ್ಲಿ ಇತ್ತು ಇವತ್ತು ರಾಜ್ಯದಲ್ಲಿ. ಹಿಂಡಿದು ನೋಡಿ, ಈಗ ಬಂತು ಹಿಂಡಿ ನಿಮ್ಮ ಬಿಜಾಪುರದಲ್ಲಿ ಫೋಟೋಸ್ ಕಳಿಸಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದಾಗ ಆದೇಶ ಮಾಡ್ತಿದ್ದಾರೆ. ಈಗ ನೀವು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಿಗೆ ಏನಾದ್ರು ಅವರ ಇಲ್ಲ, ನಾನು ತಕ್ಷಣಕ್ಕೆ ಇವತ್ತು ನಾನು ನಾಡಿದ್ದು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ನಮ್ಮ